ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವೆಜ್ ಮೋಮೋಸ್ ಮತ್ತು ಮೋಮೋಸ್ ಸಾಸ್ ಮಾಡ್ತಾಯಿದ್ದೀನಿ. ಫಸ್ಟು ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸಾಸ್ಗೆ. ಆಮೇಲೆ ಅದು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಟೊಮೆಟೊದು ಪೇಸ್ಟ್ ಮಾಡ್ಕೋಬೇಕು. ಇದು ಸಿಪ್ಪೆ ಯಾಕಪ್ಪ ಅಂದರೆ ತೆಗೆಯೋದು, ಅದು ನುಣ್ಣಗಾಗಲ್ಲ, ಹಾಗಾಗಿ ಸಿಪ್ಪೆ ತಗೊಳೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಾಸು. ನಾವು ಅಂಗಡಿ ತರ್ತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಇದು. ತಣ್ಣಗಾದ್ಮೇಲೆ ಅದನ್ನ ರುಬ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳೋದು. ಆಮೇಲೆ ಒಂದು ತವಾನ ಬಾಣಲಿನ ಯಾವ್ದಾದ್ರು ಚಿಕ್ಕದೊಂದು ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಆಮೇಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಸಕ್ಕರೆ, ಉಪ್ಪು ಮತ್ತು ಸ್ವಲ್ಪ ಬೇಕಾದರೆ ಖಾರದ ಪುಡಿ ಹಾಕ್ಕೋಬೋದು. ಆಮೇಲೆ ವಿನಿಗರ್ ಹಾಕ್ಕೊತಾರೆ. ಆಮೇಲೆ ನಿಂಬೆಹಣ್ಣು ಹಿಂಡ್ಕೊಳೋದು ಹಾಕಿ ಚೆನ್ನಾಗಿ ಕುದಿಸ್ಬೇಕದು. ಅಷ್ಟೇ, ಅದಾಯಿತು. ಆಮೇಲೆ ಮೋಮೋಸ್ಗೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ತುರ್ಕೊತಾ ಇದ್ದೀನಿ. ಫಸ್ಟು ಸಣ್ಣದಾಗಿ ಹೆಚ್ಕೋಬೋದು, ತುರ್ಕೊಳ್ಳೋಬೋದು. ನಾನಿಲ್ಲಿ ತುರ್ಕೊತಾ ಇದ್ದೀನಿ, ಹೆಚ್ಕೊಳ್ಳೋದು ಲೇಟ್ ಆಗುತ್ತೆ ಅಂತ ತುರ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ಜಾಸ್ತಿ ತೊಗೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ತುರ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡೋದ್ರಿಂದ ಹೆಲ್ತಿಗೆ ಒಳ್ಳೆಯದು, ಮತ್ತು ಎಣ್ಣೆ ಎಲ್ಲ ಒಳ್ಳೆಯದೇ ಹಾಕಿರ್ತೀವಲ್ಲ ನಾವು, ಅದು ಜಾಸ್ತಿ ಅದರಲ್ಲೇ ಫ್ರೈ ಮಾಡ್ತಾರಲ್ಲ, ಹಾಗಾಗಿ ಮನೆಯಲ್ಲೇ ಹೆಲ್ತಿಯಾಗಿ ನಾವು ಮೋಮೋಸ್ ಮಾಡ್ಕೋಬೋದು. ಆಮೇಲೆ ಎಲೆಕೋಸನ್ನ ಹಚ್ಕೋತಾ ಇದ್ದೀನಿ, ಸಣ್ಣಗೆ ಹಚ್ಕೋಬೇಕು. ಅದು ಕಟರಿಂದನೂ ಹಚ್ಕೋಬೋದು. ನಾನಿಲ್ಲಿ ನಮ್ಮ ಮನೆಗೆ ಇರಲಿಲ್ಲ, ಹಾಗಾಗಿ ನಾನು ಚಾಕುನಲ್ಲಿ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ಸಣ್ಣದಾಗಿ ಹಚ್ಕೊಂಡು ಆಮೇಲೆ ಈ ಥರ, ಆಮೇಲೆ ಈರುಳ್ಳಿನೂ ಅದೇ ಥರ ಸಣ್ಣಗೆ ಹೆಚ್ಕೋಬೇಕು. ಆಮೇಲೆ ಕ್ಯಾರೆಟು ಕೂಡ ಹೆಚ್ಕೊತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬಾಯಿ ಸಿಗುತ್ತೆ ಅಂತ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಆಮೇಲೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಒಂದು ಬಾಣಲಿಗೆ ಅದಕ್ಕೆ ಕಾಯಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ತುರಿದಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ. ಇದೇನು ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ, ಸ್ವಲ್ಪ ರೋಸ್ಟ್ ಆದರೆ ಸಾಕು. ಆಮೇಲೆ ಇಟ್ಕೊಂಡಿರೋ ಎಲೆಕೋಸು, ಕ್ಯಾರೆಟ್ ಇದನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿ ಬೇಯಿಸ್ಬೇಕು. ಆಮೇಲೆ ಗರಂ ಮಸಾಲ, ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಎಲ್ಲ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಈಗ ಖಾರ ಎಲ್ಲ ಇರುತ್ತಲ್ಲ, ಸಾಕಿನ ಸ್ವಲ್ಪ ರೋಸ್ಟ್ ಆದರೆ ಸಾಕು, ಜಾಸ್ತಿ ಬೇಯಿಸ್ಕೊಳಾಗಿಲ್ಲ. ಆಮೇಲೆ ಇಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಕೆ ಫಸ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಕಾರ್ನ್ಫ್ಲೋರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಎರಡನ್ನು. ಆಮೇಲೆ ಅದಕ್ಕೆ ಉಪ್ಪು, ತುಪ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದಷ್ಟೇ. ಈಗ ಆಗಿದೆ, ಈ ಥರ ಚೆನ್ನಾಗಿ ಬಂದಿದೆ. ಇದಾದಮೇಲೆ ಸ್ವಲ್ಪ ಹಾಗೆ ಇಟ್ಟರೆ ನಾವು ಬೇರೆ ಏನಾದರೂ ರೆಡಿ ಮಾಡ್ಕೋಬೋದು, ಇಲ್ಲ ಹಾಗೇನೂ ಕೂಡ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಆಮೇಲೆ ಅದನ್ನ ಈ ಕರ್ಜಿಕಾಯಿ ಮಾಡ್ತೀವಲ್ಲ ಆ ಥರ ಹರ್ಕೊಳ್ಬೇಕು. ಅರ್ಧ ಹರಿದಿಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಇದೇ ರೋಸ್ಟ್ ಮಾಡಿರ್ತೀವಲ್ಲ ಎಲೆಕೋಸು ತಣ್ಣಗಾಗಬೇಕದು. ತಣ್ಣಗಾದ್ಮೇಲೆ ಮಾಡಿದ್ರೆ ಸರಿ, ಇಲ್ಲಾಂದರೆ ಹಿಟ್ಟು ಜೊತೆ ಹಿಟ್ಟೊಂಥರ ಮೆಲ್ಟ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ತಣ್ಣಗಾದ್ಮೇಲೆ ಈ ಥರ ಮೊಮೋಸ್ ಥರ ಎಲ್ಲ ಮಾಡಿಟ್ಕೊಂಡು ಕರಿಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಮನೆಯಲ್ಲೂ ಮಾಡ್ಕೋಬೋದು. ಅಂದರೆ ಪ್ರೊಸೀಜರ್ ಲಾಂಗ್ ಇದೆ, ಇದೊಂದು ಸ್ವಲ್ಪ ಲೇಟೇ ಆಗುತ್ತೆ, ಆದರೆ ಖುಷಿ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ನಾವು ಬೇಕಾದ್ರೆ ಆಚೆ ಅಷ್ಟೊಂದು ಖಾರ ಎಲ್ಲ ಹಾಕಲ್ಲ ಅನಿಸುತ್ತೆ, ನಾನು ಕಮ್ಮಿ ತಿಂದಿರೋದು. ಮನೆಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸಾಸು ಸಕ್ಕತ್ತಾಗಿರುತ್ತೆ ಎರಡನ್ನು. ಇದು ಇವತ್ತಿನ ವಿಡಿಯೋ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಯಾವ ಥರ ಬಂದಿದೆ, ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮತ್ತು ಅಷ್ಟು ಸಕ್ಕತ್ತಾಗಿತ್ತು. ಅಂದರೆ ನಾನು 6:30 ಕುಂತೋಳು, 7:45 ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.